ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಣ ಮಳೆಗೆ ಬೆಂಗಳೂರಿನ ಹಲವೆಡೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಮಲ್ಲೇಶ್ವರಂನ ವಯಾಲಿ ಕಾವಲ್ನಲ್ಲಿ ಧರೆಗುರುಳಿದೆ ಮರ. ಇದು ಕೇವಲ ಮಲ್ಲೇಶ್ವರಂ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ನಿನ್ನೆ ರಾತ್ರಿ ಸಾಕಷ್ಟು ಮರಗಳು ಬಿದ್ದಿದ್ದಾವೆ. ನಿನ್ನೆ ಸುರಿದ ಭಾರಿ ಮಳೆಗೆ ಬುಡ ಸಮೇತ ಬೃಹತ್ ಮರ ಬಿದ್ದಿರೋದು. ಮರ ಬಿದ್ದ ರಭಸಕ್ಕೆ 2 ಲೈಟ್ ಕಂಬಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದಾವೆ. ಮನೆ ಮೇಲೆ ಬಿದ್ದ ಮರ, ಮನೆ ಮುಂದೆ ನಿಲ್ಲಿಸಿದ್ದ ಸ್ಕೂಟರ್ ಜಖಮ್ ಆಗಿದೆ. ಇನ್ನು ಹೇಳಬೇಕು ಅಂತ ಅಂದ್ರೆ ಬೇರೆ ಬೇರೆ ಕಡೆಗೆ ಕಾರುಗಳು ಜಖಮ್ ಆಗಿದ್ದಾವೆ. ಬಸ್ಗಳ ಮೇಲೆ ಮರಗಳು ಬಿದ್ದಿದ್ದಾವೆ. ಸಾಕಷ್ಟು ತೊಂದರೆ ಆಗಿದೆ. ಎಸ್, ಈ ದೃಶ್ಯ ನಿಮಗೆ ತೋರಿಸ್ತಾ ಇದೀವಿ ನಾವು. ವಿದ್ಯುತ್ ಕಂಬಗಳು ಬಿದ್ದಿದ್ದಾವೆ ನೋಡಬಹುದು. ಇದರ ಜೊತೆಗೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಸ್ಕೂಟರ್ ಜಖಮ್ ಆಗಿ ಹೋಗಿದೆ. ಮನೆ ಮುಂದೆ ನಿಲ್ಲಿಸಿದ್ದಂಥ ಸ್ಕೂಟರ್ ಮೇಲೆ ಮರ ಬಿದ್ದರೆ ಸ್ಕೂಟರ್ ಮುರಿದು ಹೋಗ್ಬಿಟ್ಟಿರುತ್ತೆ ಸಂಪೂರ್ಣವಾಗಿ. ಮನೆ ಮೇಲೇನೆ ಮರ ಬಿದ್ದಿರೋದು, ಬೃಹತ್ ಗಾತ್ರದ ಮರ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲೇ ಮಲ್ಲೇಶ್ವರಂನ ವಯಾಲಿ ಕಾವಲ್ ಬಳಿ ಆಗಿರುವಂಥ ಘಟನೆ ಇದು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ವಿವಿಧ ತೆರನಾಗಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ, ಪ್ರಾಬ್ಲಮ್ಸ್ ಸೃಷ್ಟಿಯಾಗಿದ್ದಾವೆ. ಈಗ ಬಿದ್ದಿರುವಂಥ ಮರಗಳನ್ನು ತೆರವು ಕಾರ್ಯಾಚರಣೆ ನಡೀತಾ ಇದೆ ಇಡೀ ಬೆಂಗಳೂರಿನಾದ್ಯಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ. ಆ ಸ್ಥಳದಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಗಿರೀಶ್, ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ, ಜೊತೆಗೆ ಯಾರಿಗೂ ಏನೂ ಆಗಿಲ್ಲ ತಾನೆ? ರಾಮ್, ನಿನ್ನೆ ಏನು ಬೆಂಗಳೂರಿನಲ್ಲಿ ಮಳೆ ಸುರಿಯಿತು, ಅದು ಕೂಡ ಕೇವಲ 2 ಗಂಟೆ. ಆದ್ರೆ ಅದರಿಂದ ಆದಂತಹ ಪರಿಣಾಮವಂತೂ ಹೇಳತಿರದ್ದಾಗಿದೆ. ನಾವು ಈಗಾಗಲೇ 2 ಸ್ಪಾಟ್ ಇಂದ ಲೈವ್ ವಿಜುವಲ್ಸ್ ಹಾಗೂ ಲೈವ್ ಅನ್ನ ಹೇಳಿದ್ದೀವಿ. ಅದು ರಾಜಾಜಿನಗರ ಆಗಿರ್ಬೋದು, ಬಸವೇಶ್ವರ ನಗರ ಆಗಿರ್ಬೋದು. ಪ್ರಸ್ತುತವಾಗಿ ನಾನು ಮಲ್ಲೇಶ್ವರಂನ ವಯಾಲಿ ಕಾವಲ್ನ 5ನೇ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಈ ಒಂದು ಅಂದ್ರೆ ಸುಮಾರು 15ಕ್ಕೂ ಹೆಚ್ಚು ವರ್ಷ ಆಗಿದೆ ಈ ಒಂದು ಮರಕ್ಕೆ. ಈ ಒಂದು ಹಿರಿಯ ಮರ ಏನು ನೆಲಕ್ಕೆ ಅಪ್ಪಳಿಸಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅತಿ ಪ್ರಮುಖವಾಗಿ ಅದರ ಎದುರುಗಡೆ ಇದ್ದ ಒಂದು ಮನೆ ಏನಿದೆ ಅದು ಬಿಲ್ಡಿಂಗ್, ಆ ಬಿಲ್ಡಿಂಗ್ ಮೇಲೆ ಅಪ್ಪಳಿಸಿದೆ. ಆ ಬಿಲ್ಡಿಂಗ್ ಕೂಡ ಏನು ಒಂದು ರೀತಿಯಲ್ಲಿ ಅಂದ್ರೆ ಅದರ ಮುಂದಿನ 30ರಿಂದ 40% ಆಲ್ಮೋಸ್ಟ್ ಜಖಮ್ ಆಗಿದೆ ಅಂತ ಹೇಳ್ಬೋದು. ಅದು ಸಾಲದು ಎಂಬಂತೆ ಅವರ ಬೈಕ್ ಕೂಡ ಮನೆಯ ಪಕ್ಕದಲ್ಲಿ ಪಾರ್ಕ್ ಮಾಡಿದ್ರು. ಆ ಬೈಕ್ ಹಿಂಭಾಗಕ್ಕೂ ಕೂಡ ಆ ಒಂದು ಮರದ ರೆಂಬೆ ಬಿದ್ದಿದೆ. ಇಷ್ಟು ಸಾಲದು ಎಂಬಂತೆ ಆ ಒಂದು ಕಾರಿನ ಮೇಲೂ ಕೂಡ ನೀವು ನೋಡ್ತಾ ಹೋಗ್ಬೋದು, ಅಲ್ಲೊಂದು ಬ್ಲೂ ಕಲರ್ ಕಾರ್ ಕಾಣ್ತಾ ಇದೆ. ಆ ಕಾರಿನ ಮೇಲೂ ಕೂಡ ಈ ಮರ ಬಿದ್ದಿದೆ. ಮರ ಬಿದ್ದ ಪರಿಣಾಮ ಕಾರು ಕೂಡ 50 ಭಾಗಶಃ ಜಖಮ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ರಸ್ತೆಯ ತುಂಬೆಲ್ಲ ಈ ಒಂದು ಬೃಹತ್ ಮರ ಆವರಿಸಿತ್ತು. ನೀವು ನೋಡ್ತಾ ಹೋಗ್ಬೋದು ಲೆಫ್ಟ್ ಸೈಡ್ ನಲ್ಲಿ ಎಷ್ಟು ದೊಡ್ಡದಾದಂತಹ ಮರ ಅಂತ. ಅಂದ್ರೆ ಈ ಮರ ಬಿದ್ದ ಪರಿಣಾಮ ಯಾವ ರೀತಿ ಇದೆ, ಇದು ಬೀಳಕ್ಕೂ ಕೂಡ ಅದೇ ರೀತಿ ಏನು ಮಾನವನ ತಪ್ಪುಗಳು ಇದೆ ಅಂತಾನೆ ಹೇಳ್ಬೇಕು. ನೀವು ನೋಡ್ತಾ ಹೋಗ್ಬೋದು ಅದಕ್ಕೆ ಯಾವುದೇ ರೀತಿಯ ಬೇರ್ ಕೂಡ ಇಲ್ಲ. ಈ ಒಂದು ಬೇರೇನಿದೆ ಇದನ್ನ ಅವರು ಕಟ್ ಮಾಡಿದ್ದಾರೆ. ಈ ಒಂದು ಕಾಮಗಾರಿಯನ್ನ ಮಾಡುವ ನಿಮಿತ್ತ ಅಂದ್ರೆ ಮನೆ ಕಟ್ಟುವ ಸಂದರ್ಭದಲ್ಲಿ ಅಥವಾ ಈ ಒಂದು ಏನು ಒಳಚರಂಡಿಯನ್ನ ಮಾಡುವ ಸಂದರ್ಭದಲ್ಲಿ ಅದರ ಬೇರ್ಗಳನ್ನೆಲ್ಲ ಅವರು ಕತ್ತರಿಸಿದ್ದಾರೆ. ಹೀಗಾಗಿ ಆ ಬೇರ್ ಎಲ್ಲೂ ಹೋಗೋಕ್ಕೂ ಜಾಗ ಇಲ್ಲ. ಹೀಗಾಗಿ ಅದು ದೃಢವಾಗಿ ನಿಲ್ಲೋದಕ್ಕೆ ಆಗಿಲ್ಲ. ಈ ಒಂದು ಕಾರಣದಿಂದ ಅದು ಬಲಭಾಗಕ್ಕೆ ಬಿದ್ದಿದೆ. ಅಂದ್ರೆ ಬೆಂಗಳೂರಿನಲ್ಲಿ ಈ ಹಿರಿಯ ಮರಗಳೇನಿದೆ ಅಂದ್ರೆ ಸಾಕಷ್ಟು ವಯಸ್ಸಾದ ಮರಗಳು ಸರಿಯಾಗಿ ಬೇರನ್ನ ಬಿಡೋದಕ್ಕೆ ಆಗದೇನೆ ಈ ರೀತಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅಂದ್ರೆ ಇದು ಒಂದು ಉದಾಹರಣೆ ಅಷ್ಟೇ. ಇದೇ ರೀತಿ ಸಾಕಷ್ಟು ಮರಗಳು ಬೆಂಗಳೂರಿನಲ್ಲಿ ಇದೆ. ಇದೇ ರೀತಿ ಆದ್ರೆ ಮುಂದೆ ಮರಗಳು ಇರ್ತಾವ ಅನ್ನೋದೇ ಅನುಮಾನವಾಗಿದೆ ಬೆಂಗಳೂರಿನಲ್ಲಿ. ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಮಾತನಾಡೋದಾದ್ರೆ ನೀವು ಎಡಭಾಗದಲ್ಲಿ ನೋಡಬಹುದು ಒಂದು ಬೈಕ್, ಸ್ಕೂಟರ್ ಕೂಡ ಜಖಮ್ ಆಗಿದೆ. ಇದು ಇವರ ಎಡಗಡೆ ಮನೆ ಏನಿದೆ ಆ ಒಂದು ಮನೆಯವರಿಗೆ ಸೇರಿದಂತಹ ಸ್ಕೂಟರ್. ಅವರು ನಿನ್ನೆ ಸಂಜೆ ಇಲ್ಲಿ ಪಾರ್ಕ್ ಮಾಡಿದ್ರು, ಆದ್ರೆ ಅವರಿಗೆ ಗೊತ್ತಿಲ್ಲ ಈ ರೀತಿ ಆಗಿರೋದು. ಸುಮಾರು 1 ಗಂಟೆಯ ನಂತರದಲ್ಲಿ ಅವರು ಬಂದು ನೋಡಿದ್ದಾರಂತೆ ಈ ರೀತಿ ಆಗಿದೆ ಅಂತ. ಅಂದ್ರೆ ಈ ಮರ ಅದೇ ರೀತಿ ಮಳೆ ಎರಡರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ. ಆದ್ರೆ ಈ ರೀತಿಯ ಒಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ಆದಾಗ ಖಂಡಿತವಾಗಿಯೂ ಅದಕ್ಕೆ ಹೊಣೆಗಾರರು ಯಾರು ಅಂತ ನಾವು ನೋಡ್ತಾ ಹೋಗೋದು ಅಥವಾ ಹುಡುಕೋದು ತುಂಬಾ ಕಷ್ಟ ಅಂತ ಅನ್ಬೋದು. ಆದ್ರೆ ಅದರಿಂದ ಆದ ಪರಿಣಾಮ ನೋಡಿ, ಇಲ್ಲೊಂದು ಲೈಟ್ ಪೋಲ್ ಕೂಡ ನೆಲಕ್ಕೆ ಅಪ್ಪಳಿಸಿದೆ. ಇದು ಒಂದು ಲೈಟ್ ಪೋಲ್, ಇನ್ನು ಎಡಭಾಗದಲ್ಲಿ ಮತ್ತೊಂದು ಲೈಟ್ ಪೋಲ್ ಇದೆ ಬಿಲ್ಡಿಂಗ್ ನ ಮುಂದೆ. ಸೊ ಈ ರೀತಿ ಒಟ್ಟು 2 ಲೈಟ್ ಪೋಲ್ಗಳು ನೆಲಕ್ಕೆ ಅಪ್ಪಳಿಸಿದೆ. ಅದರಲ್ಲೂ ಕೂಡ ಈ ಒಂದು ಏರಿಯಾಗೆ ಕರೆಂಟ್ ಸಪ್ಲೈನೇ ಇಲ್ಲವಾಗಿದೆ ಸದ್ಯದಲ್ಲಿ. ಅಂದ್ರೆ ಈ ಎಲ್ಲಾ ಪರಿಣಾಮಕ್ಕೂ ಜಿಬಿಎನೇ ನೇರ ಹೊಣೆ ಮಾಡಬಹುದಾ ಅಥವಾ ಯಾರದು ತಪ್ಪು ಅಂತ ಹುಡುಕೋದೇ ಕಷ್ಟವಾಗಿದೆ. ಏನು ಜಿಬಿಎ ಅಧಿಕಾರಿಗಳು ಮರ ಬಿದ್ದ ನಂತರದಲ್ಲಿ ಬಂದು ಅದನ್ನ ಕಟಾವು ಮಾಡುವ ಕೆಲಸವನ್ನ ಮಾಡ್ತಾರೆ.
ಮಾಡಿದ್ದಾರೆ. ಆದ್ರೆ ನೀವೇನು ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ಈ ಮನೆ ಕೂಡ ತುಂಬಾನೇ ಹಾನಿಯಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಹಾನಿಗೆ ಜವಾಬ್ದಾರಿ ಯಾರು, ರೆಸ್ಪಾನ್ಸಿಬಿಲಿಟಿ ಯಾರು, ಈ ಒಂದು ಹಾನಿಗೆ ಯಾರು ಅವರಿಗೆ ಹಣವನ್ನ ಸಂದಾಯ ಮಾಡ್ತಾರೆ, ಇವೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಉಳ್ಕೊಳ್ಳುತ್ತೆ. ಇದಕ್ಕೆ ಅತಿ ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಮಳೆ ಹಾಗೂ ಗಾಳಿ ಅನ್ನೋದು ಏನು ಒಂದು ಪ್ರತ್ಯಕ್ಷವಾದಂತಹ ಕಾರಣ. ಆದ್ರೆ ಮಳೆ ಹಾಗೂ ಗಾಳಿಯನ್ನ ನಾವು ಯಾರು ಕೂಡ ಕಂಟ್ರೋಲ್ ಮಾಡಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈ ರೀತಿಯ ಅನಾಹುತಗಳು ಬೆಂಗಳೂರಿನಲ್ಲಿ ಸೃಷ್ಟಿ ಆಗ್ತಾನೆ ಇದೆ. ಅದು ಕೂಡ ಇನ್ನು ಮಳೆಗಾಲ ಸರಿಯಾಗಿ ಶುರುವಾಗಿಲ್ಲ, ಈಗಾಗಲೇ ಇಷ್ಟೊಂದು ಅವಘಡಗಳು ಅನಾಹುತಗಳು ಸಂಭವಿಸ್ತಾ ಇದೆ. ಇನ್ನು ಮುಂದೆ ಏನಾಗಬಹುದು ಅನ್ನೋದು ಸಾಕಷ್ಟು ಎಲ್ಲರಿಗೂ ಕೂಡ ಪ್ರಶ್ನೆ ಕಾಡ್ತಾ ಇದ್ದಾರೆ. ಇದು ಉದಾಹರಣೆ ಅಷ್ಟೇ. ಇನ್ನಾದ್ರೂ ಅಟ್ಲೀಸ್ಟ್ ಜಿಬಿಎ ಅಧಿಕಾರಿಗಳು ರೋಡ್ನೆಲ್ಲ ಸರ್ವೆ ಮಾಡಬೇಕು. ಎಲ್ಲಿ ಈ ರೀತಿಯ ಮರಗಳು ರಸ್ತೆಯ ಮುಂದಕ್ಕೆ ಬಗ್ಗಿರುತ್ತೆ ಅಥವಾ ಮನೆಯ ಮೇಲ್ಗಡೆ ಬಗ್ಗಿರುತ್ತೆ ಅದರ ಬುಡವನ್ನ ಪರಿಶೀಲನೆ ಮಾಡಬೇಕು. ಯಾವುದಾದ್ರೂ ಮರ ಈ ರೀತಿ ಇದ್ದಿದ್ದೆ ಆದ್ರೆ ಅದನ್ನ ಕತ್ತರಿಸಿ ಸಾರ್ವಜನಿಕರಿಗೆ ಅನುವು ಮಾಡಿಕೊಡುವ ಕೆಲಸ ಆಗಬೇಕು ಅನ್ನೋದು ಸ್ಥಳೀಯರ ಒಂದು ಮನವಿಯಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.